ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಸೀಮೆ ಬದನೆಕಾಯಿದ್ದು ಚಟ್ನಿ ಮಾಡ್ತಾ ಇದ್ದೇನೆ. ನೋಡಿ, 2 ಸೀಮೆ ಬದನೆಕಾಯಿ ತೊಗೊಂಡಿದ್ದೇನೆ. ಮತ್ತು ಇದಕ್ಕೆ ಏನೆಲ್ಲ ಬೇಕು ಅಂದರೆ ಚಟ್ನಿ ಮಾಡಲಿಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೇನೆ. ಮತ್ತು 1ರಿಂದ 1.5 ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಹುಳಿ, ಮತ್ತೊಂದು 3 ಕೆಂಪು ಮೆಣಸಿನ್ಕಾಯಿ. ಇದು ಖಾರ ಇದೆ, ಅದರಿಂದ 3 ತೊಗೊಂಡಿದ್ದೇನೆ. ಮತ್ತೊಂದು ಸ್ವಲ್ಪ ಹೀಂಗು. ಇದು ಸಿಂಪಲ್ ಆಗಿ ಮಾಡ್ಕೊಳ್ಬೋದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಬೇಕಾಗಿಲ್ಲ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು ಮತ್ತು ಬೇಗ ಕೂಡ ಆಗುತ್ತೆ. ಇದನ್ನೊಂದು ಬೇಯಿಸ್ಕೊಳ್ಬೇಕಷ್ಟೇ. ಇವಾಗ ಇದರ ಸಿಪ್ಪೆ ಎಲ್ಲ ತೆಗೆದು, ಇದರ ಫುಲ್ಲು ಸಿಪ್ಪೆ ಕೂಡ ತೆಗಿಬೇಕು ಅಂತಿಲ್ಲ. ಮೇಲ್ಗಡೆ ಒಂದು ಸ್ವಲ್ಪ ಈ ರೀತಿ ಮೇಲ್ಗಡೆ ಸಿಪ್ಪೆ ತೆಕ್ಕೊಂಡ್ರೆ ಸಾಕು. ಮತ್ತು ಒಳಗಡೆದು ಎಲ್ಲ ಕಟ್ ಮಾಡಿ ಆಮೇಲೆ ಬೇಯಿಸ್ಕೊಳ್ಬೇಕು. ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಇದ್ರದ್ದು ಇವಾಗ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಳ್ಬೇಕು. ಇದು ಫುಲ್ಲು ಸಿಪ್ಪೆ ತೆಗಿಬೇಕು ಅಂತಿಲ್ಲ. ಮೇಲ್ಗಡೆ ನೀವು ಹೀಗೆ ಜಸ್ಟ್ ಹೀಗೆ ಮಾಡಿ ತೆಗೆದ್ರೆ ಸಾಕಾಗುತ್ತೆ. ನೋಡಿ, ಹೀಗೆ ಮೇಲ್ಗಡೆ ಒಂಚೂರು ತೆಗೆದ್ರೆ ಸಾಕಾಗುತ್ತೆ. ಆಮೇಲೆ ಕಟ್ ಮಾಡಿದ್ದನ್ನು ಬೇಯಿಸ್ಕೊಳ್ಬೇಕು. ಫಸ್ಟ್ ಇದನ್ನು ಬೇಯಿಸ್ಕೊಂಡು ಆಮೇಲೆ ಇದರೊಟ್ಟಿಗೆ ರುಬ್ಕೊಳ್ಬೇಕು. ಇವಾಗ ಫಸ್ಟ್ ಇದನ್ನು ಬೇಯಿಸ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ, ಈ ರೀತಿ ಇದೆಲ್ಲ ತೆಕ್ಕೊಳ್ಬೇಕು. ಒಳಗಡೆ ಇದು ಬೀಜ ಎಲ್ಲ ಇರುತ್ತೆ ಕೆಲವುದ್ರಲ್ಲಿ ಇರಲ್ಲ. ನಿಮ್ಗೆ ಎಳೆದಾದರೆ ಬೀಜ ಇರಲ್ಲ, ಸ್ವಲ್ಪ ಬಲ್ತಿದೆ ಅಂದರೆ ಬೀಜ ಇರುತ್ತೆ. ಈ ರೀತಿ ಇರುತ್ತೆ ನೋಡಿ, ಈ ರೀತಿ ತೆಕ್ಕೊಂಡ್ರೆ ಸಾಕಾಗುತ್ತೆ ಮೇಲ್ಗಡೆದೆಲ್ಲ. ಮತ್ತು ಸಿಪ್ಪೆ ಕೂಡ ತುಂಬ ತೆಗಿಬೇಡಿ, ಜಸ್ಟ್ ಹೀಗೆ ಮೇಲ್ಗಡೆದೊಂದು ಸ್ವಲ್ಪ ಹೀಗೆ ಮಾಡಿದರೆ ಆಯಿತು. ಯಾಕೆಂದರೆ ಇದು ಸಿಪ್ಪೆನೇ ನಿಮಗೆ ಅದರದ್ದು ವಿಟಮಿನ್ಸ್ ಎಲ್ಲ ಇರುತ್ತೆ. ಯಾಕೆಂದರೆ ನಾವು ಹೆಚ್ಚಿನದೆಲ್ಲ ಸಿಪ್ಪೆ ತೆಗೆದು ಬಿಡ್ತೇವೆ, ಸಿಪ್ಪೆ ತೆಗಿಬಾರ್ದು. ಅದು ಬೇಯಿಸ್ಕೊಳ್ಳುವಾಗ ಬೇಯುತ್ತಲ್ಲ, ಬೆಂದೋಗುತ್ತೆ. ಅದರಿಂದ ನೀವು ಸಿಪ್ಪೆ ಸಮೇತ ಹಾಕಿದ್ರೆ ಚಟ್ನಿಗೆ ಅದು ಫೈಬರ್ ಕೂಡ ಇರುತ್ತೆ, ಅದರ ನಾರಿನಂಶ ಜಾಸ್ತಿ ಇರುತ್ತೆ ಸಿಪ್ಪೆಯಲ್ಲೆಲ್ಲ. ಅದನ್ನು ತುಂಬ ತೆಗಿಬೇಡಿ, ಸಿಪ್ಪೆ ಹಾಗೆ ಇರಲಿ. ಯಾಕೆಂದರೆ ಇದು ಚಟ್ನಿ ನೀವು ಬೇಯಿಸ್ಕೊಳ್ತೀರಲ್ಲ, ಅವಾಗೇನು ನಿಮಗೆ ಸಿಪ್ಪೆ ಸಿಗಲ್ಲ. ನೋಡಿ, ಈ ರೀತಿ ಇರುತ್ತಲ್ಲ, ಇದ್ರ ಒಳಗಡೆ ತೆಗೆದ್ರೆ ಆಯಿತು. ನೋಡಿ, ಕಾಣ್ತಾ ಇದೆಯಲ್ಲ, ಈ ರೀತಿ ಒಳಗಡೆ ಇರುತ್ತೆ. ಇದಂತ ಮಾತ್ರ ತೆಗಿಬೇಕು. ಸಿಪ್ಪೆ ಮೇಲೆ ಒಂದು ಸ್ವಲ್ಪ ತೆಗೆದ್ರೆ ಸಾಕು, ಅದು ಬೇಕು ಅಂದರೆ. ಇಲ್ಲಾಂದರೆ ಸಿಪ್ಪೆ ಹಾಗೆ ಹಾಕ್ಬೋದು. ಸ್ವಲ್ಪ ಇದು ಏನಾಗುತ್ತೆ ಅಂದರೆ ಬಲ್ತಿದ್ರೆ ಕಚ್ಚ ಕಚ್ಚ ಆಗುತ್ತೆ, ಸಿಪ್ಪೆ ಜಾಸ್ತಿ ಇದ್ದರೆ. ಅದರಿಂದ ತೆಗಿಬೇಕಷ್ಟೇ. ನೋಡಿ, ಇದು ಒಂದು ಸ್ವಲ್ಪ ಎಳೆದಿಲ್ಲ, ಇದು ಸ್ವಲ್ಪ ಬಲ್ತಿದೆ. ನೋಡಿ, ಗಟ್ಟಿ ಇದೆ. ಆಗ ಗಟ್ಟಿ ಇರುತ್ತೆ, ಆಗ ನೀವು ಸಿಪ್ಪೆ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಕಚ ಕಚ ಅಂತ ಆಗುತ್ತೆ ನಿಮಗೆ ಚಟ್ನಿ. ಅದು ನಾರೆಲ್ಲ ಸಿಗ್ತಾ ಬರುತ್ತೆ ನಿಮಗೆ ಚಟ್ನಿಗೆ. ನೋಡಿ, ಇದ್ರದ್ದು ತೆಗಿಬೇಕೀಗ. ಅದು ಚೆನ್ನಾಗಿದೆ, ಅದು ಎಳೆದಿದೆ. ಇವಾಗ ಒಂದ್ಸಲ ಇದನ್ನೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಿಮಗೆ. ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ನೀವು ಇದರದ್ದೇ ಸಾಂಬಾರು ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ, ಸೀಮೆ ಬದನೆಕಾಯಿ ಸಾಂಬಾರು. ಇವಾಗ ಇದನ್ನೆಲ್ಲ ಹಾಕಿ ಬೇಯಿಸ್ಕೊಳ್ಬೇಕು. ಇದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ, ಅದರಿಂದ ಸಮ್ಮರಲ್ಲೆಲ್ಲ ಜಾಸ್ತಿ ಯೂಸ್ ಮಾಡಬೇಕು ಇದನ್ನು. ಇದರಲ್ಲಿ ಫೈಬರ್ ಮತ್ತು ನಾರಿನಂಶ ಮತ್ತು ನೀರಿನಂಶ ಎರಡೂ ತುಂಬ ಜಾಸ್ತಿ ಇರುತ್ತೆ. ಈಗ ಕಟ್ ಮಾಡಿಕೊಂಡು ಇವಾಗ ಇದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಬೇಕಾದ್ರೆ ಕುಕ್ಕರಲ್ಲಿ ಒಂದು ವಿಸಿಲ್ ಬರೆಸ್ಕೊಳ್ಬೋದು, ಇಲ್ಲಾಂದರೆ ಒಂದು 10ರಿಂದ 15 ನಿಮಿಷ ಹಿಡಿಯುತ್ತೆ ನೀವು ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ರೆ. ಇದು ತುಂಬ ಮೆತ್ತಗಾಗಿ ಕೂಡ ಬೇಯಬೇಕು ಅಂತಿಲ್ಲ, ಯಾಕೆಂದರೆ ಇದು ನಾವು ಚಟ್ನಿ ಮಾಡ್ತಾ ಇರೋದಲ್ಲ, ಅದರಿಂದ ಅದು ಮಿಕ್ಸಿಯಲ್ಲಿ ಹಾಕ್ಕೊಳ್ತೇವಲ್ಲ, ಅದರಿಂದ ಒಂದು ಹಾಫ್ ಬಾಯ್ಲ್ ಆದರೂ ಸಾಕಿದು. ಇವಾಗ ಇನ್ನೊಂದು ಬೇಯಿಸ್ಕೊಳ್ತೇನೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೇನೆ. ನೋಡಿ, ಜಾಸ್ತಿ ನಾನು ಎಣ್ಣೆ ಯೂಸ್ ಮಾಡಲ್ಲ, ನಾನು ಎಣ್ಣೆ ಕಮ್ಮಿ ಯೂಸ್ ಮಾಡೋದು. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೇನೆ. ಇದೆಷ್ಟು ಫ್ರೈ ಮಾಡ್ಕೊಳ್ಳಿಕ್ಕೆ ಬೇಕೋ ಅಷ್ಟು ಎಣ್ಣೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಈ ಉದ್ದಿನಬೇಳೆ ಇದೆಯಲ್ಲ, ಇದನ್ನು ಹಾಕಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಕೆಂಪು ಕಲರಲ್ಲಿ ಬರಬೇಕು, ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ನೀವು ಮೆಣಸಿನ್ಕಾಯಿ ಹಾಕಿ. ಮೆಣಸಿನ್ಕಾಯಿ ಮೊದಲೇ ಹಾಕಿದರೆ ಅದು ತುಂಬ ಘಾಟ್ ಬರುತ್ತೆ. ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಾದರೆ ಸಾಕು, ಕ್ರಿಸ್ಪಿ ಬಂದರೆ ಸಾಕು ನೀವು ರುಬ್ಕೊಳ್ಳಿಕ್ಕೆ. ಇವಾಗ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಇದು ಕಲರ್ ಚೇಂಜ್ ಆಗಿದೆ, ಫ್ರೈ ಆಗ್ತಾ ಇದೆ. ಇವಾಗ ನಾನು ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೇನೆ. ಮತ್ತು ಇಂಗು ತಗೊಂಡಿದ್ದೆ ನಾನು, ಒಂದು ಚಿಕ್ಕ ಇಂಗು ತಗೊಂಡಿದ್ದೆ. ನೋಡಿ, ಇದು ಗಟ್ಟಿ ಇಂಗು, ಮುದ್ದೆ ಇಂಗು ಅಂತ ಹೇಳ್ತಾರೆ, ನಮ್ಗೆ ಈ ಕಡೆ ಸಿಗುತ್ತೆ ಅದರದ್ದು. ನೀವು ಹತ್ರ ಇಲ್ಲ ಅಂದರೆ ನೀವು ಒಗ್ಗರಣೆ ಮಾಡುವಾಗ ಪೌಡ್ರ್ ಹಾಕ್ಕೊಳ್ಬೋದು. ಆ ಇಂಗು ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೆ ಹಿಂಗೆ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವರು ಹಿಂಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಆದರೆ ಹಾಕಿದರೆ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಆದರೂ ಹಾಕ್ಬೋದು ನೀವು. ಇದು ಫ್ರೈ ಆಗಿದೆ. ಇವಾಗ ಇದನ್ನು ಅದು ಬೆಂದ ಮೇಲೆ ತೆಂಗಿನಕಾಯಿ ಜೊತೆ ರುಬ್ಕೊಳ್ಬೇಕು. ನೋಡಿ, ಇವಾಗ ಸೀಮೆ ಬದನೆಕಾಯಿನ ಬೇಯಿಸ್ಕೊಂಡಿದ್ದೇನೆ. ಇಷ್ಟು ಬೆಂದರೆ ಸಾಕು. ಇದು ತುಂಬ ಬೇಯಬೇಕು ಅಂತಿಲ್ಲ. ಇದು ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು, ಹಾಫ್ ಬಾಯ್ಲ್ ಅಂತ ಹೇಳ್ತಾರಲ್ಲ, ಹಾಗಾದರೆ ಸಾಕು. ಮತ್ತು ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಬೇಕಲ್ಲ. ಇವಾಗ ನಾನು ಇದನ್ನು ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಿದ್ದೆನಲ್ಲ, ಅದನ್ನು ಕೂಡ ಇದಕ್ಕೆ ಹಾಕಿದ್ದೇನೆ. ಮತ್ತು ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕಿದ್ದೇನೆ. ಮತ್ತೊಂದು ಚಿಕ್ಕ ಪೀಸ್ ಬೆಲ್ಲ ಕೂಡ ಹಾಕಿದ್ದೇನೆ. ನೀವು ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದು ಜಾಸ್ತಿ ಬೇಯುವಾಗ ಜಾಸ್ತಿ ನೀರು ಇಡಬೇಡಿ, ಇದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಇಡಿ. ಇಲ್ಲಾಂದರೆ ಮತ್ತೆ ಆ ನೀರು ವೇಸ್ಟ್ ಆಗುತ್ತೆ, ಆ ನೀರಲ್ಲಿ ಅದು ವಿಟಮಿನ್ಸ್ ಎಲ್ಲ ಹೋಗುತ್ತೆ. ಅದರಿಂದ ನೀವು ಎಷ್ಟು ನೀರು ಬೇಕೋ ಅಷ್ಟು ಇಟ್ಕೊಂಡ್ರೆ ಸಾಕು. ಇವಾಗ ನಾನು ಸ್ವಲ್ಪ ನೀರು ಇಟ್ಟಿದ್ದೆ. ಈ ನೀರು ನಿಮಗೆ ಮತ್ತೆ ರುಬ್ಕೊಳ್ಳುವಾಗ ಯೂಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಸೀಮೆ ಬದನೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದರಿಂದ ಇದು ರುಬ್ಬುವಾಗ ಜಾಸ್ತಿ ನೀರು ಬೇಕು ಅಂತಿಲ್ಲ. ಇವಾಗ ಇದನ್ನೆಲ್ಲ ಹಾಕಿ ರುಬ್ಕೊಳ್ತೇನೆ. ಒಂದು ಸ್ವಲ್ಪ ತೆಂಗಿನ ತುರಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಮತ್ತು ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ.
ಸೀಮೆ ಬದನೆಕಾಯಲ್ಲೇ ಹುಳಿ ಅಲ್ಲೇ ಎಲ್ಲ ಮಾಡಿ ಬೋರ್ ಆಗಿದ್ರೆ ಈ ರೀತಿ ಒಂದ್ಸಲ ಚಟ್ನಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ಬರ್ತೇನೆ. ನೋಡಿ ಅದಕ್ಕೆ ರುಬ್ಕೊಂಡ್ರೆ ಸಾಕು. ಕೆಲವರು ಇನ್ನೂ ಗಟ್ಟಿಯಾಗಿ ರುಬ್ಕೊಳ್ತಾರೆ, ಆದರೆ ನಾನು ಸ್ವಲ್ಪ ನೀರಾಗಿ ರುಬ್ಕೊಳ್ತೇನೆ. ಯಾಕೆಂದರೆ ಇದು ಅನ್ನಕ್ಕೆ ಹಾಕಿ ನಾನು ಅನ್ನಕ್ಕೆ ಮಾಡ್ತಾ ಇದ್ದೇನೆ, ಅದರಿಂದ ತುಂಬ ಗಟ್ಟಿಯಾದರೂ ಕಲಸಿ ತಿನ್ನೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಮತ್ತು ಇದು ನಿಮಗೆ ಚಪಾತಿ ಕೂಡ ಮುಟ್ಟಿಸ್ಕೊಂಡು ತಿನ್ಬೋದು, ಮತ್ತು ದೋಸೆ ಇದ್ದರೆ ದೋಸೆ ಕೂಡ ಮುಟ್ಟಿಸ್ಕೊಂಡು ತಿನ್ಬೋದು. ಮತ್ತು ಇನ್ನೊಂದೇನೆಂದರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ಮಾಡ್ಬೋದು. ಅವಾಗ ಹಸಿರು ಕಲರ್ ಬರುತ್ತೆ ನೀವು ಹಸಿಮೆಣಸಿನ್ಕಾಯಿ ಹಾಕಿದರೆ. ಇಲ್ಲಾಂದರೆ ಈ ಕೆಂಪು ಮೆಣಸಿನ್ಕಾಯಿ ಹೇಗೆ ಅಂದರೆ ನಾನಿದು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೇನೆ. ಆ ಗುಂಟೂರು ಮೆಣಸಿನ್ಕಾಯಿಗೆ ಕಲರ್ ಇರೋದಿಲ್ಲ, ಆದ್ದರಿಂದ ನೀವು ಬ್ಯಾಡಗಿ ಮತ್ತು ಗುಂಟೂರು ಎರಡು ಮಿಕ್ಸ್ ಮಾಡಿ ಹಾಕಿದರೆ ಒಳ್ಳೆ ಕೆಂಪು ಕಲರಲ್ಲಿ ಬರುತ್ತೆ. ಇದು ಅಷ್ಟು ಕಲರ್ ಬಂದಿಲ್ಲ, ಯಾಕೆಂದರೆ ಅದು ಗುಂಟೂರು ಮೆಣಸಿನ್ಕಾಯಿ, ಅದು ಬರೀ ಖಾರ ಇರುತ್ತೆ, ಅದರಲ್ಲಿ ಕಲರ್ ಬರೋಲ್ಲ. ಯಾವಾಗಲೂ ನಾನು ಮಿಕ್ಸ್ ಮಾಡಿ ಹಾಕ್ತೇನೆ. ಇವತ್ತಿಲ್ಲ, ಅದು ಖಾಲಿ ಆಗಿತ್ತು, ಅದರಿಂದ ಹಾಕಿದ್ದೇನೆ. ನೀವು ಹಾಕುವಾಗ ಕೆಂಪು ಮೆಣಸಿನ್ಕಾಯಿ ಹಾಕಿದರೆ ಎರಡು ಮಿಕ್ಸ್ ಮಾಡಿ ಹಾಕಿ, ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಇವಾಗ ನೋಡಿ 1 ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೇನೆ ಒಗ್ಗರಣೆಗೆ. ಇದು ನಾವು ತೆಂಗಿನಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡೋದು. ನೀವು ಬೇರೆ ಎಣ್ಣೆಯಲ್ಲಿ ಬೇಕಂದ್ರೆ ಮಾಡ್ಕೊಳ್ಬೋದು. ತೆಂಗಿನಕಾಯಿ ಎಣ್ಣೆ ಇಷ್ಟ ಇದ್ದರೆ ಅದರಲ್ಲೇ ಮಾಡ್ಕೊಳ್ಬೋದು. ಅದರಲ್ಲಿ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತೊಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಮತ್ತೊಂದು ಸ್ವಲ್ಪ ಕರಿಬೇವು, ಇಷ್ಟೇ. ಇವಾಗ ನೀವು ನಿಮ್ಮ ಹತ್ರ ಅದು ಮುದ್ದೆ ಹಿಂಗಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಹಿಂಗೆ ಹಾಕ್ಕೊಳ್ಬೋದು. ಒಗ್ಗರಣೆ ಮಾಡ್ತೀರಲ್ಲ ಆವಾಗ ಪೌಡ್ರ್ ಹಿಂಗನ್ನು ಅದಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚಟ್ನಿ. ಇವಾಗ ಒಗ್ಗರಣೆ ಆದಮೇಲೆ ಅದಕ್ಕೆ ಹಾಕ್ತೇನೆ. ಇವಾಗ ಆಯಿತು ಒಗ್ಗರಣೆ. ನೋಡಿ ಫ್ರೆಂಡ್ಸ್, ಸೀಮೆ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಅನ್ನದ ಜೊತೆ ಊಟ ಮಾಡಿದರೆ ಅನ್ನದ ಜೊತೆ ಕಲಿಸ್ಕೊಂಡು, ಬೇರೆ ಯಾವುದು ನಿಮಗೆ ಸಾಂಬಾರೆಲ್ಲ ಹುಳಿ ಎಲ್ಲ ಬೇಕು ಅಂತ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏಕೆಂದರೆ ದಿನಾ ನಮಗೆ ಬೇಳೆ ಹಾಕಿ ತೆಂಗಿನಕಾಯಿ ಹಾಕಿ ಎಲ್ಲ ಹುಳಿ ತಿಂದು 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 ಬಾಯಿಗೆಲ್ಲ ಇದಾಗಿರುತ್ತೆ. ಇಂಥದ್ದು ಚಟ್ನಿ ಮತ್ತು ಈ ಪಲ್ಯ ತಂಬುಳಿ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಚೇಂಜ್ ಕೂಡ ಇರುತ್ತೆ. ಒಂದೇ ರೀತಿ ಬೇಳೆ ಹಾಕಿ ತಿಂದು ತಿಂದು ಸಾರು ಅದರಲ್ಲೇ ಊಟ ಮಾಡ್ತೇವಲ್ಲ, ಕೆಲವೊಮ್ಮೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಸೀಮೆ ಬದನೆಕಾಯಿ ತಂದಾಗ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.